ವರ್ತನವಾದಿ ದೃಷ್ಟಿಕೋನವನ್ನು ವಿವರಿಸುವ ಮೂರನೆಯ ಯೂಟ್ಯೂಬ್ ಲಿಂಕ್ ಇದು. ದಿಸ್ ಈಸ್ ದ ಥರ್ಡ್ ಯೂಟ್ಯೂಬ್ ಲಿಂಕ್ ವಿಚ್ ಟ್ರೈಸ್ ಟು ಎಕ್ಸ್ಪ್ಲೈನ್ ದ ಬಿಹೇವಿಯರಲ್ ಅಪ್ರೋಚ್. ಇಲ್ಲಿ ನಾವು ಮುಖ್ಯವಾಗಿ ವರ್ತನವಾದದ ಪ್ರಮುಖ ನಿಲುವುಗಳು ಯಾವುದು, ವಾಟ್ ಆರ್ ದ ಬೇಸಸ್ ಆಫ್ ಬಿಹೇವಿಯರಲಿಸಮ್ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ಅಧ್ಯಯನದಲ್ಲಿ ಅನುಭವ, ಅದರಲ್ಲೂ ಕೂಡ ಪ್ರಾಯೋಗಿಕ ಅನುಭವ ಹೆಚ್ಚು ಮಹತ್ವವನ್ನು ಪಡೆಯಬೇಕು. ವಿವರಣಾತ್ಮಕ ಅಂತರ್ಸಂಬಂಧೀಯ ಸತ್ಯಗಳು ಅಲ್ಲ ಎಂದು ಪ್ರತಿಪಾದಿಸಿದವರಲ್ಲಿ ವರ್ತನವಾದ ಮೊದಲ ಚಿಂತನಾ ಕ್ರಮ ಅಲ್ಲ. ಬಿಹೇವಿಯರಲಿಸಮ್ ಈಸ್ ನಾಟ್ ದ ಫಸ್ಟ್ ಟು ಪ್ರೊಪಗೇಟ್ experience-based knowledge. Before behavioralism, there were other schools in philosophy which were giving importance to practical, empirical knowledge. ಎಂಪಿರಿಸಿಸಮ್ ಅಂತ ಹೇಳಿ ಒಂದು ಜ್ಞಾನ ಶಾಖೆಯೇ ಇದೆ. ದೇರ್ ಈಸ್ ಎ ನಾಲೆಜ್ ಬ್ರ್ಯಾಂಚ್ ಕಾಲ್ಡ್ ಎಂಪಿರಿಸಿಸ್ಟ್ ಸ್ಕೂಲ್ ಆಫ್ ಫಿಲಾಸಫಿ. ಆಂಗ್ಲ ತತ್ವಶಾಸ್ತ್ರದಲ್ಲಿ ಇದು ಪ್ರಾಮುಖ್ಯತೆಯನ್ನು ಪಡೆದಿದೆ. ಇನ್ ಇಂಗ್ಲಿಷ್ ಫಿಲಾಸಫಿ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಬ್ರ್ಯಾಂಚ್. ಅನುಭವವೇ ಜ್ಞಾನದ ಮೂಲ. ಎಕ್ಸ್ಪೀರಿಯನ್ಸ್ ಈಸ್ ದ ಸೋರ್ಸ್ ಆಫ್ ನಾಲೆಜ್. ಎಲ್ಲ ಜ್ಞಾನ ಅನುಭವದಿಂದ ಪ್ರಾರಂಭವಾಗುತ್ತದೆ. ಆಲ್ ನಾಲೆಜ್ ಸ್ಟಾರ್ಟ್ಸ್ ವಿತ್ ಎಕ್ಸ್ಪೀರಿಯನ್ಸ್ ಎನ್ನುವುದು ಇದರ ನಿಲುವು. ಈಸ್ ಇಟ್ಸ್ ಬೇಸಿಕ್ ಗ್ರೌಂಡ್, ಎಂಪಿರಿಸಿಸ್ಟ್ ಗ್ರೌಂಡ್. ಇದನ್ನೇ ವರ್ತನವಾದ ಕೂಡ ಪ್ರತಿಪಾದಿಸ್ತದೆ. ದಿಸ್ ಗ್ರೌಂಡ್ ಈಸ್ ಅಪೇಲ್ಡ್ ಬೈ ಬಿಹೇವಿಯರಲಿಸಮ್ ಆಲ್ಸೋ. ಇಲ್ಲಿ ನೀವು ಕೆಲವು ತಾತ್ವಿಕ ವಿಚಾರಗಳನ್ನು ಗುರುತಿಸಬೇಕು. ಇಯರ್ ಯು ಹ್ಯಾವ್ ಟು ಐಡೆಂಟಿಫೈ ಸರ್ಟನ್ ಫಿಲಾಸಫಿಕಲ್ ಥಿಂಗ್ಸ್. ಇದು ಅಲ್ಲಿ ಸ್ಲೈಡಲ್ಲಿ ನಾನು ನಿಮಗೆ ಕೊಡಲಿಲ್ಲ, ಇಟ್ ಈಸ್ ನಾಟ್ ದೇರ್ ಇನ್ ದ ಸ್ಲೈಡ್. ಆದರೆ ವಿವರಣೆಯಲ್ಲಿ ನಾನು ಕೊಡ್ತಾ ಇದ್ದೇನೆ, ಇದನ್ನು ಪಾಯಿಂಟ್ಸಲ್ಲಿ ಬರೆದುಕೊಳ್ಬೇಕು. ಯು ಹ್ಯಾವ್ ಟು ರೈಟ್ ಇಟ್. ನೋಡಿ, ನಾವು ಹೇಗೆ ಜ್ಞಾನವನ್ನು ಪಡೆಯುತ್ತೇವೆ, ಹೌ ಡು ವಿ ಗೆಟ್ ದ ನಾಲೆಜ್? ಇದಕ್ಕೆ ಬೇರೆ ಬೇರೆ ವಿಧಾನದಲ್ಲಿ ನಾವು ಜ್ಞಾನವನ್ನು ಗಳಿಸ್ತೇವೆ. ವಿ ಗೆಟ್ ನಾಲೆಜ್ ಇನ್ ಡಿಫ್ರೆಂಟ್ ವೇಸ್. ಒಂದು ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳಿ ಅದನ್ನು ಹೇಳ್ತಾರೆ, ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಇದು ಪಂಚೇಂದ್ರಿಯಗಳ ಮೂಲಕ ಪಡೆದ ಅನುಭವ. ಇಟ್ ಈಸ್ ದ ಎಕ್ಸ್ಪೀರಿಯನ್ಸ್ ವಿ ಗೇಯ್ನ್ ಥ್ರೂ ದ ಸೆನ್ಸಸ್. ಈಗ ಉದಾಹರಣೆಗೆ ಒಂದು ಕಡೆ ನಡ್ಕೊಂಡು ಹೋಗುವಾಗ ಹಗ್ಗ ಇದ್ದು ಅದು ಹಗ್ಗನ ಹಾವ ಅಂತ ನಮಗೆ ಡೌಟ್ ಬಂದರೆ, ಇಫ್ ವಿ ಕನ್ಫ್ಯೂಸ್ ಎ ರೋಪ್ ವಿತ್ ದ ಸ್ನೇಕ್, ಆಗ ನಾವು ಅದನ್ನು ಹೇಗೆ ಬಗೆಹರಿಸುವುದು? ಹೌ ಡು ವಿ ಸಾಲ್ವ್ ಇಟ್? ಪ್ರಾಯೋಗಿಕವಾಗಿ ಪ್ರತ್ಯಕ್ಷ ಪ್ರಮಾಣದ ಮೂಲಕ, ಥ್ರೂ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಅದನ್ನು ನೋಡಿ ಕುಟ್ಟಿ ಅದು ಹಗ್ಗನ ಹಾವ ಅಂತ ಕನ್ಫರ್ಮ್ ಮಾಡಿ ನಾವು ತೀರ್ಮಾನಕ್ಕೆ ಬರ್ತೇವೆ. ಇದು ಪ್ರತ್ಯಕ್ಷ ಪ್ರಮಾಣ. ಇನ್ನು ಅನುಮಾನ ಪ್ರಮಾಣ ಅಂತ ಇದೆ. ಅನುಮಾನ ಪ್ರಮಾಣ ಅಂದರೆ ಥ್ರೂ ಲಾಜಿಕ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಲಾಜಿಕಲ್ ಬೇಸ್ಡ್ ನಾಲೆಜ್. ಅನುಮಾನ ಪ್ರಮಾಣ ಇದು ತರ್ಕದ ಮೂಲಕ ನಾವು ಸಾಧಿಸ್ತೇವೆ. ಫಾರ್ ಎಕ್ಸಾಂಪಲ್, ಎಲ್ಲಿ ಹೊಗೆ ಇರ್ತದೆ ಅಲ್ಲಿ ಬೆಂಕಿ ಇರ್ತದೆ. ವೇರ್ ದೆರ್ ಈಸ್ ಸ್ಮೋಕ್ ದೆರ್ ಈಸ್ ಫೈರ್ ಅಂತ ಹೇಳಿ ಊಹಿಸುವುದು. ಹೊಗೆ ಇರುವಲ್ಲಿ ಬೆಂಕಿ ಇದ್ದೇ ಇರ್ತದೆ ಅಂತ ಹೇಳಿ ತರ್ಕದ ಮೂಲಕ ಅದನ್ನು ಸಾಬೀತುಪಡಿಸುವುದು. ಇನ್ನು ಶಬ್ದ ಪ್ರಮಾಣ ಜ್ಞಾನ. ಶಬ್ದ ಪ್ರಮಾಣ ಅಂತ ಹೇಳಿದರೆ ಶಬ್ದಗಳು ಎಂತ ಹೇಳ್ತವೆ ಅದೇ ಅಂತಿಮ ಜ್ಞಾನ ಎನ್ನುವಂಥ ನಿಲುವು. ಈಗ ಬೈಬಲ್ ಏನು ಹೇಳ್ತದೆ? ಅಂತಿಮ ಸತ್ಯ. ಕುರಾನ್ ಏನು ಹೇಳ್ತದೆ? ಅಂತಿಮ ಸತ್ಯ. ಅಥವಾ ಗೀತೆ, ಉಪನಿಷತ್ತು ಏನು ಹೇಳ್ತದೆ ಅದೇ ಅಂತಿಮ ಸತ್ಯ ಅಂತ ನಿಲುವು. ಅದನ್ನು ಶಬ್ದ ಪ್ರಮಾಣ ಅಂತ ಹೇಳೋದು. ಇನ್ನು ಅನುಪಲಬ್ಧ ಜ್ಞಾನ ಅಂತ ಇದೆ. ಅಭಾವದಿಂದ ಜ್ಞಾನವನ್ನು ಪಡೆಯುವ ಕ್ರಮ. ಅಂದರೆ ಒಂದು ಇಲ್ಲ, ಅಭಾವ. ತಿಳುವಳಿಕೆಗೆ ನಮಗೆ ಬೇಕಾದ ಫ್ಯಾಕ್ಟ್ಸ್, ವಸ್ತುಸ್ಥಿತಿಗಳು ಇಲ್ಲ, ಅಭಾವ ಇದೆ. ಆಗ ನಾವು ಹೇಗೆ ಅದನ್ನು ಅರ್ಥ ಮಾಡಿಕೊಳ್ಳುವುದು? ಇದನ್ನು ಅಭಾವ ಪ್ರಮಾಣ
ಅಭಾವದ ಜ್ಞಾನ, ಅನುಪಲಬ್ಧ ಜ್ಞಾನ ಅಂತ ನಾವು ಹೇಳ್ತೇವೆ. ಈಗ ಇದಕ್ಕೆ ಉದಾಹರಣೆ ಏನಂತ ಹೇಳಿದರೆ, ಹಗಲು ಒಬ್ಬ ವ್ಯಕ್ತಿ ಊಟ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಇಂಡಿವಿಜುವಲ್ ಸೇಸ್ ದಟ್ ಈ ಡಸಂಟ್ ಈಟ್ ಡ್ಯೂರಿಂಗ್ ದ ಡೇ ಟೈಮ್, ಆದರೆ ನೋಡಲಿಕ್ಕೆ ದಪ್ಪ ಇದ್ದಾನೆ. ಆಗ ನಾವು ಎಂತ ಊಹಿಸ್ತೇವೆ? ಇವನು ಹಗಲು ಊಟ ಮಾಡದಿದ್ದರೂ ರಾತ್ರಿ ಚೆನ್ನಾಗಿ ತಿಂತಾನೆ, ಅದಕ್ಕೋಸ್ಕರ ಅವನು ದಪ್ಪ ಇದ್ದಾನೆ. ಇದು ಅನುಪಲಬ್ಧ ಜ್ಞಾನ, ಅಭಾವದಿಂದ ನಾವು ಪಡೆಯುವ ಜ್ಞಾನ ಅಂತ ಹೇಳೋದು. ಈಗ ಎಂಪಿರಿಸಿಸಮ್ ಈ ಎಲ್ಲ ನೋಡಿ, ಇದೆಲ್ಲ ಜ್ಞಾನವನ್ನು ಗಳಿಸುವ ಕೆಲವು ತಾರ್ಕಿಕ ವಿಧಾನಗಳು. ದೀಸ್ ಆರ್ ದ ಲಾಜಿಕಲ್ ಥಿಂಗ್ಸ್ ಥ್ರೂ ವಿಚ್ ವಿ ಗೆಟ್ ದ ನಾಲೆಜ್. ಆದರೆ ಎಂಪಿರಿಸಿಸಮ್ ಎಂತ ಹೇಳ್ತದೆ ಅಂತ ಹೇಳಿದರೆ, ಪ್ರತ್ಯಕ್ಷವಾಗಿ ಕಾಣುವುದು ಎಲ್ಲದಕ್ಕಿಂತ ಮುಖ್ಯ. ವಿಚ್ ವಿ ಸಿ ಡೈರೆಕ್ಟ್ಲಿ ಈಸ್ ವೆರಿ ಇಂಪಾರ್ಟೆಂಟ್. ಇದ್ದದನ್ನು ಕಾಣುವುದು ಪ್ರತ್ಯಕ್ಷ, ಇಲ್ಲದನ್ನು ಪಡೆಯುವುದು ಅನುಪಲಬ್ಧ. ಸೊ ಇಲ್ಲದಕ್ಕಿಂತ ಊಹೆ ಮಾಡಿ ಜ್ಞಾನವನ್ನು ಸೃಷ್ಟಿಸುವುದಕ್ಕಿಂತ ಪ್ರತ್ಯಕ್ಷ ಪ್ರಮಾಣದಿಂದ ನೀನು ಜ್ಞಾನವನ್ನು ಪಡಿ ಎನ್ನುವಂಥದ್ದು ಎಂಪಿರಿಸಿಸಮ್. ಇದನ್ನೇ ಎಂಪಿರಿಸಿಸ್ಟ್ ಗ್ರೌಂಡ್ ಆಫ್ ನಾಲೆಜ್ ಅಂತ ಹೇಳ್ತಾರೆ. ಇದನ್ನೇ ವರ್ತನವಾದ ಎಂತ ಮಾಡ್ತದೆ, ರಾಜ್ಯಶಾಸ್ತ್ರದಲ್ಲಿ ಅಳವಡಿಸಲಿಕ್ಕೆ ಪ್ರಯತ್ನ ಪಡ್ತದೆ. ಎಲ್ಲ ಜ್ಞಾನ ಅನುಭವದ ಮೂಲಕ ಪ್ರಾಯೋಗಿಕವಾಗಿ ನಾವು ಪಡೆಯಬೇಕು. ನಿಜ ಸಂಗತಿಗಳ ಕುರಿತು ನಮ್ಮ ಊಹೆಗಳು ವೀಕ್ಷಣೆಯ ಆಧಾರದಲ್ಲಿ ಪರೀಕ್ಷಿಸಲ್ಪಡಬೇಕು. ನಿಜ ಸಂಗತಿ ವಸ್ತುನಿಷ್ಠವಾಗಿರಬೇಕಂದ್ರೆ ಅದರ ಕುರಿತು ಸ್ಪಷ್ಟ ಮಾಹಿತಿ ನಮ್ಮ ಹತ್ರ ಇರಬೇಕು. ಆ ಮಾಹಿತಿಯನ್ನು ನಾವು ಕ್ರಮಬದ್ಧವಾಗಿ ಜೋಡಿಸಬೇಕು, ಕ್ಲಾಸಿಫೈ ಮಾಡಬೇಕು, ವರ್ಗೀಕರಣ ಮಾಡಬೇಕು ಅಥವಾ ಕ್ಯಾಟಗರೈಸ್ ಮಾಡಬೇಕು. ಆ ನಂತರ ನಾವು ತೀರ್ಮಾನಕ್ಕೆ ಬರಬೇಕು. ದೆನ್ ವಿ ಹ್ಯಾವ್ ಟು ಕಮ್ ಟು ದ ಕನ್ಕ್ಲೂಷನ್ ಎನ್ನುವುದು ವರ್ತನವಾದದ ನಿಲುವು ಆಗಿದೆ. ರಾಜ್ಯಶಾಸ್ತ್ರದಲ್ಲಿ ಯಾವ ತಾರ್ಕಿಕ ವಿಧಾನಗಳು ಪ್ರಧಾನವಾಗಿರಬೇಕು ಎನ್ನುವುದರ ಮೇಲೆ ವರ್ತನವಾದದ ನೆಲೆಗಳು ನಿಂತಿವೆ. ಆನ್ ದ ಬೇಸಿಸ್ ಆಫ್ ಲಾಜಿಕಲ್ ಮೆಥಡ್ಸ್ used in the study of political science, behavioral approach can be understood. ಈಗ ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ನೀವು ಚುನಾವಣೆಯ ಸಮೀಕ್ಷೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಟು ಡೂ ಎ ಸರ್ವೆ ಆಫ್ ಇಲೆಕ್ಷನ್ಸ್. ಯಾರು ಯಾರಿಗೆ ಮತ ಹಾಕ್ತಾರೆ, ಹೂ ವೋಟ್ಸ್ ಫಾರ್ whom ಅಂತ ಹೇಳಿ ನಿಮಗೆ ಗೊತ್ತಾಗಬೇಕು. ಯು ಹ್ಯಾವ್ ಟು ನೋ. ಅದಕ್ಕೋಸ್ಕರ ಫಾರ್ ದ್ಯಾಟ್ ರೀಸನ್ ನೀವೆಂತ ಮಾಡಬೇಕು, ವಾಟ್ ಯು ಶುಡ್ ಡೂ, ಮೊದಲು ಮತದಾರರ ಹತ್ರ ಹೋಗಿ ಮಾತಾಡಬೇಕು. ಯು ಶುಡ್ ಫಸ್ಟ್ ಗೋ ಟು ದ ವೋಟರ್ಸ್ ಆ್ಯಂಡ್ ಸ್ಪೀಕ್. ಮಾಹಿತಿ ಸಂಗ್ರಹಿಸಬೇಕು. ಯು ಹ್ಯಾವ್ ಟು ಕಲೆಕ್ಟ್ ಇನ್ಫಾರ್ಮೇಷನ್ ಫ್ರಮ್ ದೆಮ್, ಪ್ರಶ್ನೆಗಳನ್ನು ಕೇಳುವ ಮೂಲಕ. ಆ ನಂತರ ಆಫ್ಟರ್ ದ್ಯಾಟ್ ಆ ಮಾಹಿತಿಯನ್ನು ಒಟ್ಟು ಸೇರಿಸಿ, ಬೈ ಕಲೆಕ್ಟಿಂಗ್ ಆಲ್ ದ್ಯಾಟ್ ಇನ್ಫಾರ್ಮೇಷನ್ ನೀವು ಅದನ್ನು ವಿಶ್ಲೇಷಿಸಬೇಕು. ಯು ಹ್ಯಾವ್ ಟು ಅನಲೈಸ್ ಇಟ್. ಆ ನಂತರ ಒಂದು ತೀರ್ಮಾನಕ್ಕೆ ಬರಬೇಕು. ಯು ಹ್ಯಾವ್ ಟು ಕಮ್ ಟು ಎ ಕನ್ಕ್ಲೂಷನ್. ಈ ಥರ ನೀವು ಮಾಡುವಾಗ ಒಂದು ತಾರ್ಕಿಕ ವಿಧಾನವನ್ನು ನೋಡ್ತೀರಿ. ಯು ಕ್ಯಾನ್ ಸಿ ಎ ಲಾಜಿಕಲ್ ಮೆಥಡ್ ಇನ್ ಇಟ್. ಆ ವಿಧಾನವನ್ನು ಅನುಗಮನ ಪದ್ಧತಿ ಅಂತ ಪರಿಗಣಿಸಬಹುದು. That method can be identified as inductive reason. ಅರ್ಥಶಾಸ್ತ್ರದಲ್ಲೆಲ್ಲ ರಾಜ್ಯಶಾಸ್ತ್ರದಲ್ಲಿ ಮತ್ತು ತರ್ಕಶಾಸ್ತ್ರದಲ್ಲಿ ಇನ್ ಲಾಜಿಕ್ ಎರಡು ವಿಧಾನಗಳು ಬಳಕೆಯಾಗ್ತವೆ. 2 methods are used. ಇಂಡಕ್ಟಿವ್ ರೀಸನ್, ಡಿಡಕ್ಟಿವ್ ರೀಸನ್. ಇಂಡಕ್ಟಿವ್ ಅಂದರೆ ಅನುಗಮನ ಪದ್ಧತಿ, ಡಿಡಕ್ಟಿವ್ ಅಂದರೆ ನಿಗಮನ ಪದ್ಧತಿ. ಇದನ್ನು ನೀವು ಹೇಗೆ ಅರ್ಥ ಮಾಡಬೇಕಂದ್ರೆ, ಈಗ ನೋಡಿ, ಚುನಾವಣೆ ಸಮೀಕ್ಷೆ ಮಾಡುವಾಗ ನೀವು ಫಸ್ಟು ಹೋಗೋದು ಜನರ ಹತ್ರ, ಒಬ್ಬೊಬ್ಬರ ಹತ್ರನೇ ಹೋಗಿ ಮಾತಾಡ್ತೀರಿ. ಆ ಒಬ್ಬೊಬ್ಬರು ಬಿಡಿ ಅಂತ ಪರಿಗಣಿಸಿ, ಪಾರ್ಟ್, ಬಿಂದು. ಆ ಬಿಡಿಯ ಜ್ಞಾನವನ್ನು ಎಲ್ಲ ಸೇರಿಸಿ ಇಡಿಯ ಕಡೆ ಚಲಿಸೋದು. ಬಿಡಿಯಿಂದ ಇಡಿ, ಫ್ರಮ್ ಪಾರ್ಟ್ ಟು ದ ಓಲ್, ಚೂರಿನಿಂದ ಇಡೀ ಸಂಪೂರ್ಣತೆಗೆ ಚಲಿಸುವುದು. ಇದನ್ನು ಇಂಡಕ್ಟಿವ್ ರೀಸನಿಂಗ್ ಅಂತ ಕರೀತಾರೆ. ದಿಸ್ ಈಸ್ ಕಾಲ್ಡ್ ಅನುಗಮನ ಪದ್ಧತಿ, ಇಂಡಕ್ಟಿವ್ ರೀಸನಿಂಗ್. ಅದೇ ಥರ ಇನ್ನೊಂದು ವಿಧಾನ ಯಾವುದಂದರೆ, ಮೊದಲು ಇಡಿಯನ್ನು ವಿಶ್ಲೇಷಿಸಿ ಆನಂತರ ಬಿಡಿಯ ಕಡೆ,
ಫ್ರಮ್ ಹೋಲ್ ಟು ದ ಪಾರ್ಟ್. ಇದನ್ನು ಡಿಡಕ್ಟಿವ್ ರೀಸನಿಂಗ್ ಅಂತ ಕರೀತಾರೆ. ಇಂಡಕ್ಟಿವ್ ರೀಸನಿಂಗ್, ಡಿಡಕ್ಟಿವ್ ರೀಸನ್. ಇದರ ಅರ್ಥವನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಕೀಪ್ ದಿಸ್ ಮೀನಿಂಗ್ ಇನ್ ಮೈಂಡ್. ಈಗ ರಾಜ್ಯಶಾಸ್ತ್ರ ವ್ಯಕ್ತಿ ಮತ್ತು ಗುಂಪುಗಳ ವಿಚಾರಗಳಿಗೆ ಸಂಬಂಧಿಸಿರುವುದರಿಂದ, ಬಿಕಾಸ್ ಪೊಲಿಟಿಕಲ್ ಸೈನ್ಸ್ ಈಸ್ ರಿಲೇಟೆಡ್ ವಿತ್ ಇಂಡಿವಿಜುವಲ್ಸ್ ಆ್ಯಂಡ್ ಗ್ರೂಪ್, ಇಲ್ಲಿ ಒಂದು ವಿಷಯ ಏನು ಅಂದರೆ ವ್ಯಕ್ತಿಯ ಮಾಹಿತಿ ಮತ್ತು ಗುಂಪಿನ ಮಾಹಿತಿ. ದ ಇನ್ಫಾರ್ಮೇಷನ್ ಆನ್ ಇಂಡಿವಿಜುವಲ್ ಆ್ಯಂಡ್ ದ ಗ್ರೂಪ್ ಸಂಖ್ಯೆಗಳನ್ನಾಗಿ ನೀವು ಬದಲಾಯಿಸ್ತೀರಿ. ಯು ಚೇಂಜ್ ಇಟ್ ಇಂಟು ಆಲ್ಗೊರಿದಮ್ಸ್, ಯು ಚೇಂಜ್ ಇಟ್ ಇಂಟು ಸ್ಟ್ಯಾಟಿಸ್ಟಿಕ್ಸ್. ಇದು ಡೆಮೋಗ್ರಫಿ ಅಂತ ಪರಿಗಣಿಸಲ್ಪಡ್ತದೆ. ದ ಡೆಮೋಗ್ರಾಫಿಕ್ ರೀಸನಿಂಗ್, ಸಂಖ್ಯಾ ಆಧಾರಿತ ವಿಚಾರಗಳು ಅಂತ ಹೇಳ್ತದೆ. ಸೊ ಜನಸಂಖ್ಯೆಯ ವಿಚಾರಶೀಲತೆ, ಡೆಮೋಗ್ರಾಫಿಕ್ ರೀಸನಿಂಗ್ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ, ಬಿಕಮ್ಸ್ ಇಂಪಾರ್ಟೆಂಟ್. ಜನರಿಂದ ಸಂಗ್ರಹಿಸಿದ ಮಾಹಿತಿ, ದ ಇನ್ಫಾರ್ಮೇಷನ್ ಕಲೆಕ್ಟೆಡ್ ಬೈ ದ ಪೀಪಲ್ ಬಿಕಮ್ಸ್ ಸ್ಟ್ಯಾಟಿಸ್ಟಿಕ್ಸ್, ಡೆಮೋಗ್ರಾಫಿಕ್ ಸ್ಟ್ಯಾಟಿಸ್ಟಿಕ್ಸ್ ಆಗಿ ಪರಿವರ್ತನೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಸಂಖ್ಯಾಶಾಸ್ತ್ರದ ವಿಧಾನಗಳ ಬಳಕೆ, ಯೂಸ್ ಆಫ್ ದ ಮೆಥಡ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಅನುಗಮನ ಪದ್ಧತಿ, ಇಂಡಕ್ಟಿವ್ ರೀಸನಿಂಗ್ ಮತ್ತು ಮೌಲ್ಯಗಳು ಮತ್ತು ನಿಜಸ್ಥಿತಿ ಜೊತೆಯಲ್ಲೇ ಇರಬೇಕು ಎನ್ನುವಂತಹ ತರ್ಕ, ವ್ಯಾಲ್ಯೂಸ್ ವಿತ್ ಫ್ಯಾಕ್ಟ್ಸ್, ಇದು ವರ್ತನವಾದ ಪ್ರತಿಪಾದಿಸುವ ಉಳಿದ ನೆಲೆಗಳು, ಆರ್ ದ ಅದರ್ ಬೇಸಸ್ ಆಫ್ ಬಿಹೇವಿಯರಲಿಸಮ್. ಇಷ್ಟು ತಿಳಿದ ಮೇಲೆ ವರ್ತನವಾದವನ್ನು ಬೆಳೆಸಿದವರು ಯಾರು, ಹೂ ಪ್ರೊಮೋಟೆಡ್ ಬಿಹೇವಿಯರಲಿಸಮ್ ಇನ್ ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿದರೆ, ಅಲ್ಲಿ ನೋಡಿ ಸ್ಲೈಡಲ್ಲಿ ನಿಮಗೆ ಕೆಲವು ಹೆಸರುಗಳನ್ನು ಕೊಟ್ಟಿದ್ದೇನೆ. ಸುಮಾರು ಜನ ಇದ್ದಾರೆ USA ಪೊಲಿಟಿಕಲ್ ಸೈನ್ಸ್ ಮುಖ್ಯವಾಗಿ. ಅವರ ಹೆಸರುಗಳು ಇವೆ, ರಾಬರ್ಟ್ ದಾಲ್, ಡೇವಿಡ್ ಈಸ್ಟನ್ ಅಂತ ಹೇಳಿ. ಅದನ್ನೆಲ್ಲ ನೀವು ಓದಿ ಗುರುತಿಸಿ. ಇಷ್ಟು ವರ್ತನವಾದದ ನೆಲೆಗಳ ಬಗ್ಗೆ ನಿಮಗೆ ಗೊತ್ತಿರಬೇಕಾದ ವಿಷಯ. ವರ್ತನವಾದದ ಪ್ರಯೋಜನಗಳು ಯಾವುದೆಂದರೆ, ದ ಅಡ್ವಾಂಟೇಜಸ್ ಆಫ್ ಬಿಹೇವಿಯರಲ್ ಅಪ್ರೋಚ್ ಆರ್, ಅಧ್ಯಯನ ಮಾಡುವ ಮಾಹಿತಿಯನ್ನು ಸಂಖ್ಯಾ ಮಾಹಿತಿಯನ್ನಾಗಿ ಬದಲಾಯಿಸಿದಾಗ, ವೆನ್ ವಿ ಸ್ಟಡಿ ಎ ಸಬ್ಜೆಕ್ಟ್, ಇಟ್ಸ್ ಇನ್ಫಾರ್ಮೇಷನ್ ವೆನ್ ಕನ್ವರ್ಟೆಡ್ ಇಂಟು ಡೆಮೋಗ್ರಾಫಿಕ್ ಇನ್ಫಾರ್ಮೇಷನ್, ಅಂಕಿ ಅಂಶಗಳನ್ನಾಗಿ ಬದಲಾಯಿಸಿದಾಗ, ವೆನ್ ಕನ್ವರ್ಟೆಡ್ ಇಂಟು ಸ್ಟ್ಯಾಟಿಸ್ಟಿಕ್ಸ್, ಅದರ ಸತ್ಯವನ್ನು ಪರಿಣಾಮಕಾರಿಯಾಗಿ ಬಿಂಬಿಸಬಹುದು. ಇಟ್ಸ್ ಟ್ರುತ್ ಕ್ಯಾನ್ ಬಿ ಇಫೆಕ್ಟಿವ್ಲಿ ಪ್ರೊಜೆಕ್ಟೆಡ್. ಆದುದರಿಂದ ಎಷ್ಟು ಜನ ಬಡವರಿದ್ದಾರೆ ಅಂತ ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಪುವರ್, ಬಡವರು ಯಾರಿಗೆ ಮತ ಹಾಕ್ತಾರೆ, ಫಾರ್ ಹೂಮ್ ದ ಪುವರ್ ವೋಟ್ ಇತ್ಯಾದಿ ಪ್ರಶ್ನೆಗಳು ಬಂದಾಗ ಅಲ್ಲಿ ವಿವರಣೆಯ ಉತ್ತರಕ್ಕೆ ಪ್ರಾಮುಖ್ಯತೆ ಕಡಿಮೆ ಆಗ್ತದೆ. ಎಕ್ಸ್ಪ್ಲನೇಟರಿ ರೀಸನಿಂಗ್ ಬಿಕಮ್ಸ್ ಲೆಸ್. ಸಂಖ್ಯಾಶಾಸ್ತ್ರೀಯ ಇಷ್ಟು ಪರ್ಸೆಂಟೇಜ್ ಹೀಗೆ ಮತ ಹಾಕ್ತಾರೆ, ಇಷ್ಟು ಶೇಕಡ ಹೀಗೆ, ದಿಸ್ ಪರ್ಸೆಂಟೇಜ್ ವೋಟ್ಸ್ ಫಾರ್ ದಿಸ್ ಅಂತ ಹೇಳಿ ನಾವು ಹೇಳುವಾಗ ಏನಾಗ್ತದೆ ಅಂತ ಹೇಳಿದರೆ, ಪರಿಣಾಮಕಾರಿಯಾಗಿ ಒಂದು ವಿಷಯವನ್ನು ಬಿಂಬಿಸಲಿಕ್ಕೆ ಸಾಧ್ಯ ಆಗ್ತದೆ. ವಿ ಕ್ಯಾನ್ ಪ್ರೊಜೆಕ್ಟ್ ಟ್ರುತ್ ವೆರಿ ಇಫೆಕ್ಟಿವ್ಲಿ. ಇದು ಒಂದು ಪ್ರಯೋಜನ. ಇನ್ನು ಆಡಳಿತ ಮಾಡುವಾಗ, ವೆನ್ ಯು ಪ್ರಾಕ್ಟೀಸ್ ಅಡ್ಮಿನಿಸ್ಟ್ರೇಷನ್, ಆಡಳಿತ ಯಾರು, ಪ್ರಭುತ್ವಗಳು, ರಾಜ್ಯಗಳು ಆಡಳಿತ ಮಾಡುವಾಗ ಸಂಖ್ಯಾಶಾಸ್ತ್ರೀಯ ಮಾಹಿತಿ ಅದರ ಬಳಿ ಇರುವುದರಿಂದ, ಬಿಕಾಸ್ ಆಫ್ ಇಟ್ಸ್ ಡೆಮೋಗ್ರಾಫಿಕ್ ಇನ್ಫಾರ್ಮೇಷನ್, ಆಡಳಿತ ಹೆಚ್ಚು ಪರಿಣಾಮಕಾರಿಯಾಗ್ತದೆ. ಅಡ್ಮಿನಿಸ್ಟ್ರೇಷನ್ ಬಿಕಮ್ಸ್ ಮೋರ್ ಇಫೆಕ್ಟಿವ್. ಜನರ ಮೇಲೆ ನಿಯಂತ್ರಣ ಹೆಚ್ಚು ಸಾಧ್ಯವಾಗ್ತದೆ. ಕಂಟ್ರೋಲ್ ಓವರ್ ದ ಪೀಪಲ್ ಬಿಕಮ್ಸ್ ಮೋರ್ ಪಾಸಿಬಲ್. ಇನ್ನು ವರ್ತನವಾದಿ ವಿಧಾನದ ಅಳವಡಿಕೆಯಿಂದ, ಡ್ಯೂ ಟು ದ ಪ್ರಾಕ್ಟೀಸ್ ಆಫ್ ದಿ ಬಿಹೇವಿಯರಲ್ ಅಪ್ರೋಚ್, ಅಂತರ್ಶಿಸ್ತು ಅಧ್ಯಯನ ಬೆಳೆಯುತ್ತದೆ. ಇಂಟರ್ ಡಿಸಿಪ್ಲಿನರಿ ಸ್ಟಡಿ ಗೆಟ್ಸ್ ಎನ್ಕರೇಜ್ಮೆಂಟ್. ರಾಜ್ಯಶಾಸ್ತ್ರವನ್ನು ನಾವು ಇತರ ಅಧ್ಯಯನ ಶಾಸ್ತ್ರಗಳ ಮಾದರಿಗಳನ್ನು
ಅಳವಡಿಸಿಕೊಳ್ಳುವ ಮೂಲಕ ರಾಜ್ಯಶಾಸ್ತ್ರಕ್ಕೆ ಇತರ ಅಧ್ಯಯನಗಳ ಮಾಹಿತಿಯೂ ಒಳ ಸೇರ್ತದೆ. ಅದರ್ ಇನ್ಫಾರ್ಮೇಷನ್ ಇನ್ ದ ಅದರ್ ಸಬ್ಜೆಕ್ಟ್ಸ್ ಗೆಟ್ ಇಫೆಕ್ಟಿವ್ಲಿ ಇಂಬೈಬ್ಡ್ ಇನ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ಇಂಬೈಬ್ಡ್ ಅಂದರೆ ತೆಗೆದುಕೊಳ್ಳಲಾಗ್ತದೆ. ಇದರಿಂದ ಒಂದು ರಾಜ್ಯಶಾಸ್ತ್ರದ ಅಧ್ಯಯನದ ಮಾದರಿ, ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನ ಹೆಚ್ಚು ಬೆಳೆಯುತ್ತದೆ. ದ ಮೆಥಡ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಗ್ರೋ ಮೋರ್. ಇನ್ನು ಎಲ್ಲ ವಿಧಾನಗಳಂತೆ ಲೈಕ್ ಆಲ್ ಮೆಥಡ್ಸ್, ರಾಜಕೀಯ ಕೆಲವು ವಿಷಯಗಳನ್ನು ನಾವು ಹೆಚ್ಚು ಪರಿಣಾಮಕಾರಿಯಾಗಿ ಈ ವಿಧಾನದಿಂದ ಅರ್ಥ ಮಾಡಿಕೊಳ್ಳಬಹುದು. ಸಮ್ ಸಬ್ಜೆಕ್ಟ್ ಮ್ಯಾಟರ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಮೋರ್ ಇಫೆಕ್ಟಿವ್ಲಿ. ಈಗ ಫಾರ್ ಎಕ್ಸಾಂಪಲ್ ಚುನಾವಣೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಇದು ಹೆಚ್ಚು ಸಹಾಯಕಾರಿ. ಇಟ್ ಈಸ್ ಯೂಸ್ಫುಲ್ ಟು ಸ್ಟಡಿ ಇಲೆಕ್ಷನ್ಸ್. ರಾಜಕೀಯ ಪಕ್ಷಗಳ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇದು ಹೆಚ್ಚು ಸಹಾಯಕಾರಿ. ಇಟ್ ಈಸ್ ಹೆಲ್ಪ್ಫುಲ್ ಟು ಸ್ಟಡಿ ದ ಡೆವಲಪ್ಮೆಂಟ್ ಆಫ್ ಪೊಲಿಟಿಕಲ್ ಪಾರ್ಟೀಸ್. ಒತ್ತಡ ಗುಂಪುಗಳ ಅಧ್ಯಯನಕ್ಕೆ ಇದು ಹೆಚ್ಚು ಇಫೆಕ್ಟಿವ್. ಫಾರ್ ದ ಸ್ಟಡಿ ಆಫ್ ಪ್ರೆಷರ್ ಗ್ರೂಪ್ಸ್ ಇಟ್ ಈಸ್ ವೆರಿ ಎಫಿಷಿಯೆಂಟ್. ಹೀಗೆ ಕೆಲವು ವಿಷಯಗಳಿಗೆ ಈ ವಿಧಾನ ತುಂಬ ಸಹಾಯಕಾರಿ ಆಗ್ತದೆ. ಸಮ್ ಆಸ್ಪೆಕ್ಟ್ಸ್ ಕ್ಯಾನ್ ಬಿ ಸ್ಟಡಿಡ್ ಮೋರ್ ಇಫೆಕ್ಟಿವ್ಲಿ ಬೈ ಯೂಸಿಂಗ್ ಬಿಹೇವಿಯರಲ್ ಅಪ್ರೋಚ್. ಅದನ್ನೆಲ್ಲ ಅಲ್ಲಿ ನಾನು ವಾಕ್ಯಗಳನ್ನಾಗಿ ಕೊಟ್ಟಿದ್ದೇನೆ, ಅದನ್ನು ಗಮನಿಸಿ. ಇದು ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಯೋಜನಗಳು. ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ಇನ್ನು ವರ್ತನವಾದಿ ದೃಷ್ಟಿಕೋನದ ಮಿತಿಗಳು ಏನು? ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಬಿಹೇವಿಯರಲ್ ಅಪ್ರೋಚ್ ಎನ್ನುವಂಥದ್ದನ್ನು ನಾವು ಯೋಚಿಸುವಾಗ, ವೆನ್ ವಿ ಥಿಂಕ್ ಅಬೌಟ್ ಇಟ್, ಕೆಲವು ವಿಷಯಗಳನ್ನು ನಾವು ಗುರುತಿಸಬೇಕು. ವಿ ಹ್ಯಾವ್ ಟು ಐಡೆಂಟಿಫೈ ಸಮ್ ಆಸ್ಪೆಕ್ಟ್ಸ್. ಮಾಹಿತಿಯನ್ನು ವಸ್ತುನಿಷ್ಠವಾಗಿ ನಾವು ಬಿಂಬಿಸಬೇಕು. ದ ಇನ್ಫಾರ್ಮೇಷನ್ ವಿ ಹ್ಯಾವ್ ಶುಡ್ ಬಿ ಆಬ್ಜೆಕ್ಟಿವ್ ಅಂತ ವರ್ತನವಾದ ಹೇಳ್ತದೆ. ಅಂದರೆ ಹೇಳುವುದರಲ್ಲಿ ಹೆಚ್ಚು ನಿಖರತೆ ಇರಬೇಕು. ವಾಟ್ ಎವರ್ ವಿ ಸೇ ಶುಡ್ ಬಿ ಆಬ್ಜೆಕ್ಟಿವ್. ಹೀಗೆ ವಸ್ತುನಿಷ್ಠತೆಯ ಧಾವಂತದಲ್ಲಿ, ದಸ್ ಇನ್ ದ ಓವರ್ ಹೇಸ್ಟಿನೆಸ್ ಆಫ್ ಆಬ್ಜೆಕ್ಟಿವಿಟಿ, ನಾವು ಏನು ಮರೀತೇವೆ, ವಾಟ್ ಡು ವಿ ಫರ್ಗೆಟ್ ಅಂತ ಹೇಳಿದರೆ, ರಾಜ್ಯಶಾಸ್ತ್ರದ ಸತ್ಯಗಳು, ದ ಟ್ರೂತ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಕೇವಲ ವಸ್ತುನಿಷ್ಠ ಮಾತ್ರ ಅಲ್ಲ, ಆರ್ ನಾಟ್ ಓನ್ಲಿ ಆಬ್ಜೆಕ್ಟಿವ್. ಅವು ಹೆಚ್ಚು ಅಂತರ್ ಸಂಬಂಧೀಯ ಸತ್ಯಗಳು. ದೇ ಆರ್ ಇಂಟರ್ ಸಬ್ಜೆಕ್ಟಿವ್ ಟ್ರೂತ್ಸ್. ಈಗ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋದಾದರೆ, ಫಾರ್ ಎಕ್ಸಾಂಪಲ್, ಉತ್ತಮ ನಾಯಕರು ಹೇಗೆ ಬೆಳೆಯುತ್ತಾರೆ, ಹೌ ಡು ದ ಗುಡ್ ಲೀಡರ್ಸ್ ಗ್ರೋ ಎನ್ನುವಂಥ ಪ್ರಶ್ನೆಗೆ ಉತ್ತರ ವಸ್ತುನಿಷ್ಠ ಅಲ್ಲ, ಈಸ್ ನಾಟ್ ಆಬ್ಜೆಕ್ಟಿವ್. ಅದು ಅಂತರ್ ಸಂಬಂಧೀಯ ಸತ್ಯ, ದಟ್ ಈಸ್ ಎ ಇಂಟರ್ ಸಬ್ಜೆಕ್ಟಿವ್ ಟ್ರುತ್. ಪ್ರಚಾರದ ಮೂಲಕ, ಜನರ ನಂಬಿಕೆಗಳ ಮೂಲಕ, ಜನರ ಒಪ್ಪಿಗೆಗಳ ಮೂಲಕ, ಥ್ರೂ ಪ್ರೊಪಗಾಂಡಾ, ಥ್ರೂ ಪೀಪಲ್ಸ್ ಫೇತ್, ಥ್ರೂ ಪೀಪಲ್ಸ್ ಅಗ್ರಿಮೆಂಟ್ಸ್, ಉತ್ತಮ ನಾಯಕರು ಜನಮಾನಸದಲ್ಲಿ ಉತ್ಪಾದನೆಯಾಗುತ್ತಾರೆ. ಗುಡ್ ಲೀಡರ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಪಬ್ಲಿಕ್. ಇದು ಆಬ್ಜೆಕ್ಟಿವ್ ಆದ ವಸ್ತುನಿಷ್ಠವಾದ ವಿಚಾರ ಅಲ್ಲ. ಇಟ್ ಈಸ್ ಎ ಇಂಟರ್ ಸಬ್ಜೆಕ್ಟಿವ್, ಅಂತರ್ ಸಂಬಂಧೀಯ. ಹೆಚ್ಚು ಜನರು ಒಬ್ಬನನ್ನು ಉತ್ತಮ ನಾಯಕ ಅಂತ ಒಪ್ಪಿಕೊಂಡ್ರೆ ಈ ಬಿಕಮ್ಸ್ ಎ ಗುಡ್ ಲೀಡರ್. ವೆನ್ ಮೋರ್ ಪೀಪಲ್ accept ಒನ್ ಪರ್ಸನ್ ಆ್ಯಸ್ ಎ ಗುಡ್ ಲೀಡರ್, ಈ ಬಿಕಮ್ಸ್ ಎ ಗುಡ್ ಲೀಡರ್. ಇದು ಆಬ್ಜೆಕ್ಟಿವ್ ಸತ್ಯ ಅಲ್ಲ, ಇದು ಅಂತರ್ ಸಂಬಂಧೀಯ ಸತ್ಯ ಎನ್ನುವುದು ನಮಗೆ ಗೊತ್ತಿರಬೇಕು. ಆದುದರಿಂದ ವಸ್ತುನಿಷ್ಠತೆಯ ಧಾವಂತಕ್ಕಿಂತ ಹೆಚ್ಚು ಮೋರ್ ಓವರ್ ಹೇಸ್ಟಿನೆಸ್ ಫಾರ್ ಆಬ್ಜೆಕ್ಟಿವಿಟಿ ನಮ್ಮನ್ನು ದಾರಿ ತಪ್ಪಿಸ್ತದೆ. ಇಟ್ ಕ್ಯಾನ್ ಮಿಸ್ಗೈಡ್ ಅಸ್. ಅಂತರ್ ಸಂಬಂಧೀಯ ಸತ್ಯಗಳ ಉತ್ಪಾದನೆ, ದ ಪ್ರೊಡಕ್ಷನ್ ಆಫ್ ಇಂಟರ್ ಸಬ್ಜೆಕ್ಟಿವ್ ಟ್ರುತ್ಸ್. 4 ಜನರು ನಂಬಿ ಸಂವಾದದ ಮೂಲಕ ಸತ್ಯವನ್ನು ಉತ್ಪಾದಿಸುವುದು. ಪ್ರೊಡ್ಯೂಸಿಂಗ್ ದ ಟ್ರುತ್ ಥ್ರೂ ಕಮ್ಯುನಿಕೇಷನ್ ಇಲ್ಲಿ ಪ್ರಮುಖ. ಈ ಅಂಶ ವರ್ತನವಾದದಲ್ಲಿ ಸೇರಿರೋದಿಲ್ಲ. ದಿಸ್ ಆಸ್ಪೆಕ್ಟ್ ಈಸ್ ನಾಟ್ ರಿಕಾಗ್ನೈಸ್ಡ್ ಬೈ ಬಿಹೇವಿಯರಲಿಸಮ್. ಇನ್ನು ರಾಜ್ಯಶಾಸ್ತ್ರವಾಗಲಿ ಅಥವಾ ಯಾವುದೇ ಅಧ್ಯಯನ, ಎನಿ ಸ್ಟಡಿ ಆಗುವುದೇ ಭಾಷೆಯ ಮೂಲಕ, ಥ್ರೂ ಲ್ಯಾಂಗ್ವೇಜ್. ಭಾಷೆ ಅಂತ ಹೇಳಿದರೆ ಶಬ್ದಗಳು ಮತ್ತು ಅರ್ಥಗಳು. ಲ್ಯಾಂಗ್ವೇಜ್ ಈಸ್ ದ ವೆಬ್ ಆಫ್ ವರ್ಡ್ಸ್ ಆ್ಯಂಡ್ ಮೀನಿಂಗ್ಸ್. ಶಬ್ದಗಳನ್ನು ನಾವು ಬಳಸುವಾಗ, ವೆನ್ ವಿ ಯೂಸ್ ದ ವರ್ಡ್ಸ್
ಅದಕ್ಕೆ ಮೊದಲೇ ಅರ್ಥಗಳು ಇರ್ತವೆ. ದೇ ಹ್ಯಾವ್ ಪ್ರೀ ಮೀನಿಂಗ್ಸ್. ಅದನ್ನು ನಾವು ಬಳಸುವಾಗ ವೆನ್ ವಿ ಯೂಸ್ ದ್ಯಾಟ್, ಅದಕ್ಕೆ ಶಬ್ದಗಳಲ್ಲಿ ಅಂತರ್ಗತವಾಗಿರುವ ಅರ್ಥಗಳು, ದ ಇನ್ಹರೆಂಟ್ ಮೀನಿಂಗ್ಸ್ ಆಫ್ ದ ವರ್ಡ್ಸ್ ಏನು ಮಾಡ್ತದೆ ಅಂದರೆ ಒಂದು ಅಧ್ಯಯನದ ಅರ್ಥೈಸುವಿಕೆಯ ಮೇಲೆ ಪ್ರಭಾವ ಬೀರ್ತವೆ. ಇನ್ಫ್ಲೂಯೆನ್ಸಸ್ ದ ಮೆಥಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎ ಸಬ್ಜೆಕ್ಟ್. ವರ್ತನವಾದ ಇದನ್ನು ಗುರುತಿಸುವುದಿಲ್ಲ. ಬಿಹೇವಿಯರಲಿಸಮ್ ಡಸಂಟ್ ರಿಕಾಗ್ನೈಸ್ ಇಟ್. ಇದು ಇನ್ನೊಂದು ಅದರ ಮಿತಿ. ಇನ್ನು ಅರ್ಥ ಮಾಡುವುದಕ್ಕಿಂತ ಹೆಚ್ಚು ನಿಯಂತ್ರಿಸಬೇಕು ಎನ್ನುವಂಥ ಬಯಕೆ, ಟು ಕಂಟ್ರೋಲ್ ಮೋರ್ ದೆನ್ ಟು ಅಂಡರ್ಸ್ಟ್ಯಾಂಡ್, ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ವರ್ತನವಾದದಲ್ಲಿ. ಈಸ್ ದ ಡಾಮಿನೆಂಟ್ ಇಂಟೆನ್ಷನ್ ಆಫ್ ಬಿಹೇವಿಯರಲಿಸಮ್. ಮತ್ತು ಈಗಿನ ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿ, ಇನ್ ದ ಪ್ರೆಸೆಂಟ್ ಏಜ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಏನಾಗ್ತದೆ ಅಂತ ಹೇಳಿದರೆ, ವಾಟ್ ಹ್ಯಾಪನ್ಸ್ ಮೀನ್ಸ್, ನಿಜ ಸ್ಥಿತಿಗಾಗಿ ಸಂಗ್ರಹವಾದ ದತ್ತಾಂಶ, ಫ್ಯಾಕ್ಟ್ಸ್ ಕನ್ವರ್ಟೆಡ್ ಇಂಟು ಇನ್ಫಾರ್ಮೇಷನ್, ಫ್ಯಾಕ್ಟ್ಸ್ ಕನ್ವರ್ಟೆಡ್ ಇಂಟು ಇನ್ಫಾರ್ಮೇಷನ್ ಏನು ಮಾಡ್ಬೋದು, ವಾಟ್ ಕ್ಯಾನ್ ದೆ ಡೂ ಅಂತ ಹೇಳಿದರೆ, ಪ್ರಭುತ್ವಗಳು ಆ ಮಾಹಿತಿಯನ್ನು ಬಳಸಿ ಬೈ ಯೂಸಿಂಗ್ ದ್ಯಾಟ್ ಇನ್ಫಾರ್ಮೇಷನ್ ಜನರನ್ನು ನಿಯಂತ್ರಿಸುವಾಗ, ವೆನ್ ಟ್ರೈಸ್ ಟು ಕಂಟ್ರೋಲ್ ದ ಪೀಪಲ್, ಅದು ಮಾನವ ಹಕ್ಕುಗಳ ಹರಣಕ್ಕೆ ದಾರಿಯಾಗಬಹುದು. ಇಟ್ ಕ್ಯಾನ್ ಲೀಡ್ ಟು ದ ವಯೋಲೇಷನ್ ಆಫ್ ಹ್ಯೂಮನ್ ರೈಟ್ಸ್. ಮನುಷ್ಯರ ಎಲ್ಲ ವರ್ತನೆಗಳು, ಆಲ್ ಬಿಹೇವಿಯರ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಅಂಕಿಅಂಶಗಳು ಆದಾಗ, ವೆನ್ ಬಿಕಮ್ ಡೆಮೋಗ್ರಾಫಿಕ್, ಪರ್ಸಂಟೇಜ್ ಆದಾಗ, ವೆನ್ ಇಟ್ ಬಿಕಮ್ಸ್ ಪರ್ಸಂಟೇಜ್, ಅದು ಏನಾಗ್ತದೆ ಅಂತ ಹೇಳಿದರೆ, ಜನರ ಸಂಬಂಧಗಳ ಸತ್ವಗಳನ್ನು ಅದು ಏನು ಮಾಡ್ತದೆ, ನೀರಸ ಮಾಡ್ತದೆ. ಇಟ್ ಮೇಕ್ಸ್ ದ ರಿಲೇಷನ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ವೆರಿ ಡ್ರೈ. ಅಂಕಿಅಂಶಗಳೇ ಮುಖ್ಯವಾಗ್ತವೆ. ಸ್ಟ್ಯಾಟಿಸ್ಟಿಕ್ಸ್ ಬಿಕಮ್ಸ್ ಇಂಪಾರ್ಟೆಂಟ್. ಸಂಬಂಧಗಳ ಇತರ ಅಂಶಗಳು ಮರೆಯಾಗ್ತವೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಚುನಾವಣೆಗಳು ಪ್ರಾಮುಖ್ಯತೆಯನ್ನು ಪಡೆದ ನಂತರ, ವೆನ್ ಇಲೆಕ್ಷನ್ಸ್ ಬಿಕಮ್ ಇಂಪಾರ್ಟೆಂಟ್, ಏನಾಗ್ತದೆ ಅಂತ ಹೇಳಿದರೆ, ಪರ್ಸಂಟೇಜಿನಲ್ಲಿ ಮಾತ್ರ ರಾಜಕೀಯ ಪಕ್ಷಗಳು ನಂಬಿಕೆ ಇರಿಸ್ತವೆ. ಪೊಲಿಟಿಕಲ್ ಪಾರ್ಟೀಸ್ ಆರ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಪರ್ಸಂಟೇಜ್. ನಮಗೆ ನೀವು ಮತ ಹಾಕ್ತೀರಾ, ಡೂ ಯು ವೋಟ್ ಫಾರ್ ಅಸ್, ನಿಮ್ಮ ಮತದಾನದ ಶೇಕಡಾವಾರು ನಮಗೆ ಪ್ರಯೋಜನಕಾರಿಯ, ಈಸ್ ಯುವರ್ ಪರ್ಸಂಟೇಜ್ ಮ್ಯಾಟರ್ಸ್ ಫಾರ್ ಅಸ್ ಎನ್ನುವಂಥ ಅಂಶಗಳೇ ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ. ದೀಸ್ ಆಸ್ಪೆಕ್ಟ್ಸ್ ಬಿಕಮ್ ಇಂಪಾರ್ಟೆಂಟ್. ಹಾಗಾದರೆ ಪರ್ಸಂಟೇಜ್ ಇಲ್ಲದವರಿಗೆ ಹಕ್ಕುಗಳು ಇಲ್ವಾ? ಬಟ್ ದೋಸ್ ಹು ಡೋಂಟ್ ಹ್ಯಾವ್ ಪರ್ಸಂಟೇಜ್, ಡೋಂಟ್ ದೇ ಹ್ಯಾವ್ ದ ರೈಟ್ಸ್? ಈ ಪ್ರಶ್ನೆಗಳು ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುವುದಿಲ್ಲ. ದೀಸ್ ಕ್ವಶನ್ಸ್ ಡು ನಾಟ್ ಬಿಕಮ್ ಇಂಪಾರ್ಟೆಂಟ್. ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಇರುವುದು ನ್ಯಾಯದ ಮೇಲೆ. ದ ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಲೈಸ್ ಇನ್ ಜಸ್ಟಿಸ್. ಪರ್ಸಂಟೇಜ್ ಮೇಲೆ ಅಲ್ಲ, ನಾಟ್ ಆನ್ ಪರ್ಸಂಟೇಜ್. ಇಷ್ಟು ವರ್ತನವಾದದ ಮಿತಿಗಳು. ಅದನ್ನು ಕೂಡ ಬೇರೆ ವಾಕ್ಯಗಳಲ್ಲಿ ನಾನು ಕೊಟ್ಟಿದ್ದೇನೆ. ಅವುಗಳನ್ನು ನೀವು ಓದಿ ಈ ವಿವರಣೆಯಲ್ಲಿ ಕೊಟ್ಟ ಅರ್ಥವನ್ನು ಅದಕ್ಕೆ ಅಳವಡಿಸಿ ನಿಮ್ಮ ಸಿದ್ಧತೆಯನ್ನು ನೀವು ಮಾಡಿಕೊಳ್ಬೇಕು ವರ್ತನವಾದದ ಕುರಿತು. ಇಲ್ಲಿಗೆ ರಾಜ್ಯಶಾಸ್ತ್ರದ ವರ್ತನವಾದಿ ದೃಷ್ಟಿಕೋನದ ವಿವರಣೆ ಮುಗಿಯುತ್ತದೆ.